ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟಗೊಂಡಿದ್ದು ಆ ವಿದ್ಯಾರ್ಥಿಗಳಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅಂದರೆ ಆಯ್ಕೆಯಾದಂತಹ ಶಾಲೆಗಳಿಗೆ ಹೋಗಿ ಅಡ್ಮಿಷನ್ ಮಾಡಲಿಕ್ಕೆ ಜೂನ್ 3, 2026ರಂದು ಕಡೆಯ ದಿನಾಂಕವಾಗಿರುತ್ತದೆ. ಈಗಾಗಲೇ ಇವತ್ತು ಜೂನ್ 1ನೇ ತಾರೀಕು ಕಂಪ್ಲೀಟ್ ಆಗಿರುತ್ತದೆ. ಕೇವಲ 2 ದಿನಗಳು ಮಾತ್ರ ಬಾಕಿ ಇರುತ್ತದೆ. ನಾನು ಕೂಡ ಈ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಯಾರು ಮೊದಲ ಸುತ್ತಿಗೆ ಆಯ್ಕೆಯಾಗಿದ್ದೀರಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ, ಆ ವಿದ್ಯಾರ್ಥಿಗಳು ತಕ್ಷಣ ಹೋಗಿ ತಾವು ಅಡ್ಮಿಷನ್ ಮಾಡಿ. ಅದು ಅಲ್ಲದೆ ನಾವು ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ನಾನು ಈಗಾಗಲೇ ತಮಗೆ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರ್ತೀನಿ, ತಾವು ಕೂಡ ವೀಕ್ಷಣೆ ಮಾಡಬಹುದು ಅಂತ ತಿಳಿಸುತ್ತಾ, ಇಲ್ಲಿ ನೋಡಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ 74 ಆದರ್ಶ ವಿದ್ಯಾಲಯಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇವತ್ತಿನವರೆಗೆ ಅಡ್ಮಿಷನ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟು ಎಲ್ಲ ತಾಲೂಕುಗಳಲ್ಲಿರುವಂತಹ ಒಂದು ಆದರ್ಶ ವಿದ್ಯಾಲಯಗಳ ಇವತ್ತಿನ ದಿನಾಂಕದವರೆಗೆ ಅಡ್ಮಿಷನ್ ಎಷ್ಟು ಅಂತ, ಹಾಗೂ ಅದರೊಂದಿಗೆ ಇಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆಯಾಗುತ್ತದೆ ಎನ್ನುವಂತಹ ಒಂದು ನಿಖರವಾದ ಅಥವಾ ಇಲ್ಲಿ ಭಾಗಶಃ ಅದೇ ದಿನಾಂಕದಂದು ಇಲ್ಲಿ ರಿಲೀಸ್ ಆಗಬಹುದಾಗಿರುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇದು ಸ್ಫೂರ್ತಿ ನೀಡುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡಿ ಇವತ್ತಿನ ದಿನಾಂಕ ಜೂನ್ 1ರಂದು ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಎನ್ನುವುದನ್ನು ತಾವು ಕೂಡ ಈ ವಿಡಿಯೋ ಮೂಲಕ ವೀಕ್ಷಿಸ್ತಾ ಹೋಗ್ಬೋದು. ಒಟ್ಟು ಎಷ್ಟು ಇಡೀ ಸ್ಟೇಟಲ್ಲಿರುವಂತಹ ಒಂದು ಆದರ್ಶ ವಿದ್ಯಾಲಯಗಳದಾವು, ಪ್ರತಿಯೊಂದು ಆದರ್ಶ ವಿದ್ಯಾಲಯಗಳ ನೀವು ಸೀಟುಗಳ ಲೆಕ್ಕವನ್ನು ಅಂದರೆ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅಂತ ಮೊದಲಿಗೆ ಜಿಲ್ಲೆ ನೋಡ್ಬೋದು. ಬಾಗಲಕೋಟೆ ಜಿಲ್ಲೆಯಿಂದ ಪ್ರಾರಂಭಗೊಂಡು ತಾಲೂಕು ಬಾದಾಮಿ ತಾಲೂಕಿಂದ ಟೋಟಲ್ ಅಲಾಟೆಡ್ ಸೀಟ್ಗಳು ಒಟ್ಟು ಪ್ರತಿಯೊಂದು ಆದರ್ಶ ವಿದ್ಯಾಲಯಕ್ಕೂ 120 ಸೀಟುಗಳು ಇರ್ತಾವೆ. ಇನ್ನೂ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ. ತಾವುಗಳು ಈ ಲಿಸ್ಟನ್ನು ನೋಡ್ತಾ ಹೋಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಅಡ್ಮಿಷನ್ ಮಾಡಿದ್ದಾರೆ, ಆದರೂ ಕೂಡ ಬೆರಳೆಣಿಕೆ ಎಷ್ಟು ಅಂತ ಹೇಳ್ಬೋದು. ಯಾವುದೇ ಒಂದು ವಸತಿ ಅಥವಾ ಇದು ಆದರ್ಶ ವಿದ್ಯಾಲಯದಲ್ಲಿ 50 ಸೀಟುಗಳು ಲಾಸ್ಟ್ ಫೈನಲ್ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಇಲ್ಲಿ ಅಡ್ಮಿಷನ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಆದಂಥ ವಿದ್ಯಾರ್ಥಿಗಳು ತಾವು ಬೇಗನೆ ಇನ್ನೆರಡೇ ದಿನ ಮಾತ್ರ ಬಾಕಿ ಇದೆ. ಯಾಕಂದರೆ ಇಲ್ಲಿ ಶಾಲೆಗಳು ಕಳೆದ ಬಾರಿ ಬಹಳಷ್ಟು ತಡವಾಗಿತ್ತು, 3ನೇ ಸುತ್ತಿನ ಸೀಟು ಹಂಚಿಕೆವರೆಗೂ ಇಲ್ಲಿ ವಿಸ್ತರಣೆ ಆದ ಕಾರಣಕ್ಕಾಗಿ ಈ ಬಾರಿ ಬೇಗನೆ ಇಲ್ಲಿ ಅಡ್ಮಿಷನ್ನ ಕ್ಲೋಸ್ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಮೂಲಕ. ಹಾಗಾದರೆ ಇಲ್ಲಿ ಇಷ್ಟು ವಿದ್ಯಾರ್ಥಿಗಳು ಕಡಿಮೆ ಅಡ್ಮಿಷನ್ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಕಾರಣಗಳು ಸಾಕಷ್ಟು ಇವೆ ಅಂತ ಹೇಳಿದ್ದೀನಿ. ಕೆಲವು ವಿದ್ಯಾರ್ಥಿಗಳು ನವೋದಯ ಸೆಲೆಕ್ಟ್ ಆಗಿದ್ದಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ಮೊರಾರ್ಜಿ ಸೆಲೆಕ್ಟ್ ಆಗಿ ಅಡ್ಮಿಷನ್ ಮಾಡಿದ್ದಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು ಮೈನಾರಿಟಿ ಮೊರಾರ್ಜಿಗೂ ಕೂಡ ಆಯ್ಕೆಯಾಗಿದ್ದಾರೆ. ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ಮಾಡಿಲ್ಲ ಅಂತ ಹೇಳ್ಬೋದು. ಇನ್ನೆರಡೇ ದಿನ ಮಾತ್ರ ಬಾಕಿ ಇದೆ. ಎಲ್ಲ ಲಿಸ್ಟ್ ನೋಡ್ತಾ ಹೋಗಿ ತಮ್ಮ ಜಿಲ್ಲೆ ಯಾವುದು, ತಾಲೂಕು ಯಾವುದು, ಎಕ್ಸಾಮನ್ನು ಎಲ್ಲಿ ಬರೆದಿದ್ದೀರಿ ನೋಡ್ತಾ ಹೋಗಿ ಇನ್ನೂ ಎಷ್ಟು ಸೀಟುಗಳು ತಮಗೆ ಖಾಲಿ ಉಳಿದಿದ್ದವನು ಕೂಡ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನೂ 2 ದಿನಗಳು ಬಾಕಿ ಇದೆ. ಆದರೆ ನನ್ನ ಒಪಿನಿಯನ್ ಪ್ರಕಾರ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡುವಂತಹ ಒಂದು ಡೌಟ್ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಸೆಕೆಂಡ್ ಲಿಸ್ಟು ಯಾವಾಗ ಬರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ನೋಡ್ರಿ ಮೊದಲಿಗೆ ಅವ್ರು ಏನು ಲಿಸ್ಟನ್ನು ಬಿಟ್ಟಿದ್ರು ಫಸ್ಟ್ ರೌಂಡಿಗೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗಿಂತ ಮುಂಚೆ ಅವರು ನೀಡಿದಂಥ ಒಂದು ವೇಳಾಪಟ್ಟಿಯನ್ನು ನಾವು ಗಮನಿಸಿದಾಗ ಅವ್ರು ಹೇಳಿರುವಂಥದ್ದು ಇಲ್ಲಿ ಒಟ್ಟು ಏನು ಅಂದರೆ ಒಂದು 5 ದಿನಗಳ ವ್ಯತ್ಯಾಸವನ್ನು ಕೊಟ್ಟಿದ್ದರು. ಅವರು 5 ಡೇಸ್ ಅಂತ ಹೇಳಿದರು ಒಂದು ಲಿಸ್ಟ್ ಬಿಡುಗಡೆ ಆಗಲಿಕ್ಕೆ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ ಇಲ್ಲಿ ಜೂನ್ 3ರಿಂದ ಜೂನ್ 8ರವರೆಗೂ ಕೂಡ ನಿಮಗೆ 5 ದಿನಗಳ ಕಾಲ ಇಲ್ಲಿ ಗ್ಯಾಪ್ ಇರುತ್ತೆ. ತದನಂತರ ಇಲ್ಲಿ ಜೂನ್ 8 ಅಥವಾ 9ರೊಳಗಾಗಿ ಸೆಕೆಂಡ್ ರೌಂಡ್ ಲಿಸ್ಟು ಬಿಡುಗಡೆ ಆಗುವಂಥ ಸಾಧ್ಯತೆ ಹೆಚ್ಚಳವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾರಾದರೂ ಇಲ್ಲಿ ಆದರ್ಶ ವಿದ್ಯಾಲಯಕ್ಕೆ ಸೆಕೆಂಡ್ ರೌಂಡ್ಗೆ ಆಯ್ಕೆ ಆಗಬಹುದಂಥ ವಿದ್ಯಾರ್ಥಿಗಳು ತಾವು ವೇಟ್ ಮಾಡಿ 8ನೇ ದಿನಾಂಕದವರೆಗೂ, ಜೂನ್ 8ರವರೆಗೂ. ಈ ನಾನು ಕಟ್ ಆಫ್ ಅಂಕಗಳು ಏನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ನೋಡಿರ್ಬೋದು. ತಾವುಗಳು ಕೂಡ ನೋಡಿಲ್ಲ ಅಂದ್ರೆ ನೋಡಿ. ಯಾಕಂದರೆ ಎಷ್ಟು ಅಂಕಗಳಿಗೆ ಫಸ್ಟ್ ರೌಂಡಿಗೆ ಆಯ್ಕೆ ಆಗಿದ್ದಾರೆ, ತಮ್ಮ ಮಗ ಅಥವಾ ಮಗಳು ಎಕ್ಸಾಮ್ ಬರೆದಿದ್ದರೆ ಅವರ ಅಂಕಗಳು ಎಷ್ಟು ಚೆಕ್ ಮಾಡ್ಕೊಳ್ಳಿ. ತದನಂತರ ತಮ್ಮ ಆಯ್ಕೆ ಆಗುತ್ತೋ ಇಲ್ವಾ ಸೆಕೆಂಡ್ ರೌಂಡಿಗೆ ಅಂತ ತಾವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ, ಹಾಗಾಗಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳದಾವೆ ಪ್ರತಿಯೊಂದು ತಾಲೂಕಲ್ಲಿ. ಸೊ ತಾವುಗಳು ವೇಟ್ ಮಾಡಿ ಇಲ್ಲಿ ಜೂನ್ 8 ಅಥವಾ 9ರೊಳಗಾಗಿ ಸೆಕೆಂಡ್ ರೌಂಡ್ ಇಲ್ಲಿ ಆಯ್ಕೆ ಪಟ್ಟಿ ಮತ್ತು ಕಟ್ ಆಫ್ ಮಾರ್ಕ್ಸ್ಗಳು ಕೂಡ ಬಿಡುಗಡೆ ಆಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಈ ಲಿಸ್ಟ್ನನ್ನು ನೋಡ್ತಾ ಹೋಗಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದರೆ ಇನ್ನು ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಬೇಕು ಅನ್ನೋದನ್ನು ತಾವು ಕೂಡ ಚೆಕ್ ಮಾಡ್ಕೊಳ್ಬೋದು. ಒಂದು ವೇಳೆ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೆ ಹೋದಲ್ಲಿ ಮತ್ತೆ ಸೆಕೆಂಡ್ ರೌಂಡ್ಗೆ ನಿಮ್ಮನ್ನು ಪರಿಗಣಿಸ್ತಾರೆ, ಅದು ಮೆರಿಟ್ ಆಧಾರದ ಮೇಲೆ ಅಂತ ತಿಳಿಸ್ತಾ ಇದ್ದೀನಿ. ಹಾಗೂ ಮೀಸಲಾತಿ ಕೂಡ ಇಲ್ಲಿ ಅನ್ವಯ ಆಗುತ್ತದೆ. ಧನ್ಯವಾದ.